ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಈ ಹಿಂದೆ ಕೆಲವೊಂದು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಒಬ್ಬ ರೌಡಿನ ಅಟ್ಟಾಡಿಸ್ಕೊಂಡು ಆತನ ಮನೆ ಮುಂದನ ಅಟ್ಟಾಡಿಸ್ಕೊಂಡು ಹೊಡೆದು ವಿಕೃತವಾಗಿ ಕೊಲೆ ಮಾಡಿದಂಥ ಆರೋಪಿಗಳು ಇವತ್ತು ಕೊಲೆ ಮಾಡಿ ಕಣ್ಮರೆಯಾಗಿದ್ದಾರೆ. ಆದರೆ ಕೊಲೆ ಆದಂಥ ವ್ಯಕ್ತಿ ಯಾರು ಅಂದ್ರೆ ಅವನೊಬ್ಬ ರೌಡಿ. ಆ ರೌಡಿ ಹೆಸರು ಏನಪ್ಪ ಅಂದರೆ ಪಿಕಲ್ ಶಿವು ಅಲಿಯಾಸ್ ಶಿವಕುಮಾರ್. ಅಷ್ಟೇ ಅಲ್ಲ, ಇನ್ನೂ ಹೆಸರು ಬೇಕಾದಷ್ಟು ಅದಾವ ಆತನಿಗೆ. ಡೇಂಜರ್ ಶಿವು ಅಂತ ಕರಿತಿದ್ರು. ಡೇಂಜರ್ ಶಿವು ಅಷ್ಟೇ. ಆತ ಯಾರ ಸಂಗನೂ ಮಾಡಂಗಿಲ್ಲ, ಯಾರ ಮೇಲೂ ಆತ ನಂಬಿಕೆ ಇಡಂಗಿಲ್ಲ. ಆತ ನಿನಗೆ ಹೆಂಗೆ ಗೊತ್ತು ಬಶ್ಯಾ ಅಂತ ನೀವು ಕೇಳ್ಬೋದು. 2011 ಅಥವಾ 2009ರಲ್ಲಿ ಈ ಶಿವ ಅನ್ನೋಂಥವನು ಧಾರವಾಡ ಜೈಲಲ್ಲಿ ನನಗೆ ಸಿಕ್ಕ. ಆತ ಬೆಂಗಳೂರು ಜೈಲಿಂದ ಧಾರವಾಡ ಜೈಲಿಗೆ ಕಮಾನ್ ಎತ್ತಿದ್ರು. ಆ ಕಮಾನ್ನಲ್ಲಿ ಅವನು ಎಲ್ಲ ಜೈಲು ನೋಡಿದ್ದಾನೆ. ಬಳ್ಳಾರಿ, ಬೆಳಗಾಮು, ಧಾರವಾಡ, ಹಿಂಗೆ ಎಲ್ಲ ಜೈಲು ನೋಡಿದಂಥ ರೌಡಿ ಆತ. ಮೋಸ್ಟ್ ಒಂದು 20-25 ವರ್ಷ ಆತನ ಒಂದು ಸರ್ವಿಸ್ ರೌಡಿ ಲಿಸ್ಟ್ನಲ್ಲಿ. ಡೇಂಜರ್ ಶಿವು ಮತ್ತು ಪಿಕಲ್ ಶಿವು ಇನ್ನೂ ಎಷ್ಟೋ ಹೆಸರುಗಳು ಅಡ್ಡ ಹೆಸರು ಅದಾವು. ಆದರೆ ಆತ ಒಳ್ಳೆಯ ವ್ಯಕ್ತಿ. ಮಾತಾಡೋದ್ರಲ್ಲಿ ಪಿಕ್ಕಲ್ತನ ಮಾತಾಡಿದ್ರು, ಗುಕ್ ಮಾತಾಡಿದ್ರು ನಿಯತ್ತಿನ ಮನುಷ್ಯ. ಆದರೆ ಯಾರನ್ನೂ ನಂಬಂಗಿಲ್ಲ, ನಂಬಿದ್ರೆ ಕೈ ಬಿಡಂಗಿಲ್ಲ ಅಂತ ಒಬ್ಬ ರೌಡಿ ಆತ. ಆತ ಜೈಲಲ್ಲಿ ಹವ್ಯಾಸ ಏನಪ್ಪ ಅಂದರೆ ಹೊಟ್ಟೆ ತುಂಬ ಊಟ ಮಾಡೋದು, ರಮ್ಮಿ ಆಡೋದು, ಇಸ್ಪೇಟ್ ಆಡೋದು. ಎಂಥ ಸಣ್ಣ ಹುಡುಗರ ಆಟ ಆಡಲಿ ಅವ್ರ ಕೂತ್ಕೊಂಡು ಸೋಷಿಯಲ್ಲಾಗಿ ಎಲ್ಲರೂ ಕೂತು ಚೆನ್ನಾಗಿ ಸಲ್ಲಾಗಿದ್ರೂ ಎಲ್ಲ ರೂಮ್ಗೆ ಹೋಗಿ ಎಲ್ಲ ರೌಡಿಗಳು ಕೂತ್ರು ಮಾತಾಡ್ತಿದ್ದ. ರೌಡಿಗಳಿಗೆ ದುಶ್ಮನ್ ಇದ್ದಿದ್ದಿಲ್ಲ ಆತ. ಯಾರು? ಪಿಕಲ್ ಶಿವು ಅಲಿಯಾಸ್ ಶಿವಕುಮಾರ, ಡೇಂಜರ್ ಶಿವು. ಈತನ್ನು ಕೊಲೆ ಮಾಡಿದಂಥ ಆರೋಪಿಗಳು ಅವರೆಲ್ಲ ಈ ಶಿವು ಅಲಿಯಾಸ್ ಶಿವಕುಮಾರ್, ಪಿಕಲ್ ಶಿವಕುಮಾರ್ ಅಲಿಯಾಸ್ ಡೇಂಜರ್ ಶಿವು, ಈತನ ಯಾವ ಕಾರಣಕ್ಕೆ ಕೊಲೆ ಮಾಡಿದರು, ಆ ಕೊಲೆಯಲ್ಲಿ ಎಷ್ಟು ಮಂದಿ ಭಾಗಿಯಾಗಿದ್ದಾರೆ, ಆಗ್ತಾರೆ, ಇದೆಲ್ಲ ತನಿಖೆ ಒಳಗಡೆ ನಡೀಬೇಕು. ತನಿಖೆ ಒಳಗಡೆ ನಡಿಬೇಕಂದ್ರೆ ಆ ಪ್ರಕರಣಕ್ಕೆ ದೂರು ಕೊಟ್ಟಂಥ ಆ ಶಿವು ಅನ್ನೋಂಥ ರೌಡಿ ತಾಯಿ. ಆ ತಾಯಿನೂ ನಾನು ನೋಡಿದ್ದೀನಿ. ಧಾರವಾಡ ಜೈಲಿಗೆ ಮಗನ ನೋಡಲಿಕ್ಕೆ ಆ ತಾಯಿ ಬೆಂಗಳೂರಿಂದ ಬರ್ತಿತ್ತು. ಮಗನಿಗೆ ಏನು ಬೇಕಾದರೂ ತಿನ್ನಕ್ಕೆ ತಂದು ಕೊಡ್ತಿತ್ತು. ಮಗ ಅಂದರೆ ತಾಯಿಗೆ ಪ್ರೀತಿ, ಮಗನಿಗೆ ಪ್ರೀತಿ. ತಾಯಿ ಅಂದರೆ ಮಗನಿಗೆ ಪ್ರೀತಿ, ಮಗ ಅಂದರೆ ತಾಯಿಗೆ ಪ್ರೀತಿ. ಇಂಥ ಒಂದು ಅನ್ಯೋನ್ಯವಾದಂಥ ಪ್ರೀತಿ ಇಟ್ಟುಕೊಂಡು ಅಂಥ ರೌಡಿ ಹೆಜ್ಜೆ ಒಳಗೆ ಆತ ಹುಷಾರಾಗಿ ಹೆಜ್ಜೆ ಇಟ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರಾಜಕೀಯ ಒಂದು ತಳಹದಿಯಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಬೈರತಿ ಬಸವರಾಜ್ ಇವರು ಆ ಕೊಲೆಯಲ್ಲಿ 5ನೇ ಆರೋಪಿ. ಇದನ್ನು ದೂರು ಕೊಟ್ಟವ್ರು ಯಾರು? ದೂರು ಕೊಟ್ಟವ್ರು ಅವ್ರ ಸಂಬಂಧಿಕರ, ಅವ್ರ ತಾಯಿನ ದೂರು ಕೊಟ್ಟಾಳೆ. ದೂರು ಕೊಡಬೇಕಾದ್ರೆ ಯಾರ್ಯಾರ ಹೆಸರು ಏನು ನೇಮಕ ಆಗಿರ್ತೈತಿಲ್ಲ ಅದರಲ್ಲಿ ಇದ್ದಂಥ ಎಲ್ಲ ಆರೋಪಿಗಳು ಆಗಲೇಬೇಕು. ಅವ್ರನ್ನ ಪೊಲೀಸ್ನವರು ಯಾವ ಸಂದರ್ಭದಲ್ಲಾದರೂ ತನಿಖೆ ಮಾಡ್ಬೋದು, ಅವ್ರ ಮೇಲೆ FIR ಹಾಕ್ಬೋದು. FIR ಹಾಕಿದಾಗ ಚಾರ್ಜ್ ಶೀಟ್ ಆಗಬೇಕಲ್ಲ. ಆ ಚಾರ್ಜ್ ಶೀಟ್ ಆಗಬೇಕಾದಂಥ 90 ದಿನ ಸಮಯ ಇರ್ತೈತಿ. ಆ 90 ದಿನದೊಳಗೆ ಇವರು JC ಇಂದ FIR ಹಾಕ್ಕೊಂಡು JC ಇಂದ PC ಕಸ್ಟಡಿ ತೊಗೊಂಡು
ಆ ಪಿ ಸಿ ಕಸ್ಟಡಿಯಿಂದ ತಗೊಂಡು ತನಿಖೆ ಮಾಡಿ ಆರೋಪಿಗಳನ್ನ ಜೇಸಿಗೆ ಒಪ್ಪಿಸಿ ಆಮೇಲೆ 90 ದಿನಕ್ಕೆ ಅದರೊಳಗೆ ಚಾರ್ಜ್ ಶೀಟಿ ತಯಾರಾಗುತ್ತೆ. ಆ ಚಾರ್ಜ್ ಶೀಟಿ ಒಳಗಡೆ ಏನು ಇಷ್ಟು ಮಂದಿ ಆರೋಪಿನ ನಾವು ದೂರದಾರ ಕೊಟ್ಟಿದ್ದಾರಲ್ಲ, ಅಷ್ಟು ಮಂದಿ ಆರೋಪಿಗಳು ಆ ಒಂದು ಕೊಲೆ ಕೇಸ್ನಲ್ಲಿ ಯಾವ್ಯಾವ ರೀತಿ ಭಾಗಿಯಾಗಿದ್ದಾರೆ, ಅದರಲ್ಲಿ ಎಷ್ಟು ಮಂದಿ ಭಾಗಿಯಾಗಿದ್ದಾರೆ, ಎಷ್ಟು ಮಂದಿ ಭಾಗಿಯಾಗಿಲ್ಲ, ಈ ಒಂದು ಪೊಲೀಸ್ ತನಿಖೆ ಒಳಗಡೆ ಸತ್ಯಾಸತ್ಯತೆ ಕಂಡು ಬರುತ್ತೆ. ಅಲ್ಲಿವರೆಗೂ ಈ ಬಸವರಾಜ್ ಬೈರತಿ ಅವ್ರನ್ನ ಅವರು ಯಾವ ಕೋರ್ಟಿಗೆ ಹೋದ್ರೂ ಇದನ್ನು ಬಿ ರಿಪೋರ್ಟ್ ಮಾಡಿರಿ, ಇದನ್ನು ನನ್ನ ಈ ಕೇಸ್ನಿಂದ ವಜಾ ಮಾಡಿರಿ ಅನ್ನೋಂಥ ಹೇಳಿಕೆ ಬರೋಕ್ಕೆ ಆಗೋದಿಲ್ಲ. ಯಾವ ನ್ಯಾಯಾಧೀಶರು ತನಿಖೆ ಆಗದೇ ಆರೋಪಿನ ಕೈ ಬಿಡೋಂಥ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಬೈರತಿ ಬಸವರಾಜ್ ಅವರು ಈ ಕೊಲೆ ಪ್ರಕರಣದಲ್ಲಿ ಅವರು ತನಿಖೆಗೆ ಸಹಕರಿಸಬೇಕು, ತಮ್ಮ ಸತ್ಯಾಸತ್ಯತೆ ಬಗ್ಗೆ ತಿಳಿಸ್ಬೇಕು. ಒಂದು ವೇಳೆ ಇವತ್ತು ನಿಮ್ಮ ಮೇಲೆ ಆರೋಪ ಬಂದೈತಿ ಅನ್ನೋದಕ್ಕೆ ಕಾರಣ ಏನಂದರೆ, ಆತ ಆರೋಪಿ ಸತ್ತಂಥ ವ್ಯಕ್ತಿನ ಹಿಂದೆ ಒಂದು 5-6 ತಿಂಗಳಿಂದ ಹೋಗಿ ದೂರು ಕೊಟ್ಟಿದ್ದಾನೆ, ಈತನಿಂದ ನನಗೆ ಕೊಲೆ ಬೆದರಿಕೆ ಬರ್ತಿದೆ ಅಂದಾಗ ಆ ಕೊಲೆ ಮಾಡಿದಂಥ ಜಗ್ಗ ಮತ್ತು ಅವರ ಸಹಚರರು ಬಂದು ಅವನ ಮನೆ ಮುಂದ್ಗಡೆ ಕೊಲೆ ಮಾಡಿದಾಗ ಆ ಕೊಲೆಗಾರ ಬೈರತಿ ಬಸವರಾಜ್ ಒಬ್ಬ BJP ಶಾಸಕನ ಜೊತೆಲೇ ಕುಂಭಮೇಳಕ್ಕೆ ಹೋದಂಥ ಸಂದರ್ಭ ಮತ್ತು ಅವನ ಆತ್ಮ ಅನ್ನೋದು ಗೊತ್ತಾದಾಗ ಇದು ಅನುಮಾನ ಬರೋದು ಸಹಜ. ಇದರಲ್ಲಿ ಆ ದೂರುದಾರ ಬೈರತಿ ಬಸವರಾಜ್ರವರು ಇದರಲ್ಲಿ ಶಾಮೀಲದಾರ ಅನ್ನೋಂಥ ದೂರು ಕೊಟ್ಟಿದ್ದಾರೆ. ಈಗ ಆ ದೂರು ಕೊಟ್ಟಿದ್ದಾಗ ಅದನ್ನು ತೆಗಿಬೇಕು ಅಂತಂದು ಈಗ ಬೈರತಿ ರಾಜಕಾರಣಿಗಳು ಕೈ ಜೋಡಿಸ್ತಾ ಇದ್ದಾರೆ. ಈಗ ಆ ದೂರಿನಲ್ಲಿ ಬೈರತಿ ಬಸವರಾಜ್ ಅವರು ಅವರ ಸಂಗಡಿಗರ ಇವರು ಕೊಲೆ ಮಾಡಿಸಿದ್ದಾರೆ ಅಂತಂದು ಏನು ಕಂಪ್ಲೇಂಟ್ ಐತಲ್ಲ, ಆ ಕಂಪ್ಲೇಂಟ್ ಮೇನ್ ಆಗುತ್ತೆ. ಈಗ ಮರು ಹೇಳಿಕೆ ಮತ್ತು ಆ ತಾಯಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾಳೆ, ಇಲ್ಲ ನಾನು ಅವ್ರ ಹೆಸರು ಕೊಟ್ಟಿಲ್ಲ, ಏನೋ ಒಂದು ಇದರಲ್ಲಿ ಕೊಟ್ಟಿದ್ದೀನಿ ಅಂತ. ಅದು ಆ ಮತ್ತು ಆ ಕೇಸ್ನಲ್ಲಿ ಅವನು ಇಲ್ಲ ಅಂತಂದು ಅದು ತೆಗಿಯೋಕೆ ಬರೋಂಗಿಲ್ಲ. ಅದು ತನಿಖೆ ಆಗಿದ್ದಾಗ ತನಿಖೆ ಒಳಗಡೆನೇ ಆ ಆರೋಪಿ ಬೈರತಿ ಬಸವರಾಜ್ ಇದ್ದರು ಅಥವಾ ಇಲ್ಲ ಅನ್ನೋದು ತನಿಖೆ ಆಗಿ ಚಾರ್ಜ್ ಶೀಟ್ ಆದ ಬಳಿಕ ಅದರಲ್ಲಿ ಅವನ್ನ ವಜಾ ಮಾಡ್ಬೋದು. ಆರೋಪಿ ಅನ್ನೋದು ಕಂಡು ಬಂದರೆ ಆರೋಪಿ ಮಾಡಿ ಜೈಲಿಗೆ ಹಾಕ್ಬೋದು. ಇದರಲ್ಲಿ 302 ಮರ್ಡರ್ ಕೇಸು. ಈ ಮರ್ಡರ್ ಕೇಸ್ನಲ್ಲಿ ಬೈರತಿ ಬಸವರಾಜ್ ಅವರು ಅದಕ್ಕೆ ಶಾಮೀಲಾಗಿದ್ದಾರೆ. ಇದೇ ಥರ ಏನು ಸೇಮ್ ಟು ಸೇಮ್ ರಾಜಕಾರಣಿಗಳು ಕೊಲೆ ಮಾಡಿಸಿ ತಪ್ಪಿಸಿಕೊಳ್ಳೋಂಥ ವ್ಯವಸ್ಥೆಯಲ್ಲಿ ಎಷ್ಟೋ ಚಾರ್ಜ್ ಶೀಟ್ ಒಳಗಡೆನ ದೊಡ್ಡ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಕೈ ಬಿಟ್ಬಿಡ್ತಾರೆ. ದುಡ್ಡು ಕೊಟ್ಬಿಟ್ರೆ ಕೈ ಬಿಟ್ಬಿಡ್ತಾರೆ, ಪಾಪಿ ಪರದೇಶಗಳ ಮೇಲೆ ಹಾಕಿ ಕೈ ತೊಳ್ಕೊಂಬಿಡ್ತಾರೆ. ಇದು ಸತ್ಯ. ಇದೇ ಥರ ಒಂದು ಪ್ರಕರಣ ಉದಾಹರಣೆ ಹೇಳ್ತೀನಿ. ಒಂದು ಪ್ರಕರಣದ್ದು ರಾಣೇಬೆನ್ನೂರು ಕೋರ್ಟ್ನಲ್ಲಿ 12 ಜನ ಸೇರಿ 14 ಜನ ಸೇರಿ ಒಬ್ಬ ವ್ಯಕ್ತಿನ ಗ್ರಾಮದೊಳಗನೆ ಕೊಲೆ ಮಾಡ್ತಾರೆ. ಆ ಕೊಲೆಯನ್ನು ನೋಡಿದಂಥ ಪ್ರತ್ಯಕ್ಷ ಸಾಕ್ಷಿ ಆ ಕೊಲೆ ಆದಂಥವನ ತಾಯಿಯಾಗಿರ್ತಾಳೆ. ಆ ತಾಯಿ ಇದನ್ನೆಲ್ಲ ನೋಡಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ, ಇಷ್ಟು ಮಂದಿ ಮೇಲೆ ನನ್ನ ಮಗನ ಕೊಲೆ ಮಾಡಿದ್ದಾರೆ ಅಂತ. ಆ ಕೊಲೆ ಮಾಡಿದ ಪ್ರಕರಣದಲ್ಲಿ ಎಲ್ಲರೂ ಸ್ವಲ್ಪ ತಿಂಗಳ ಜೈಲಾಗಿದ್ದು ಎಲ್ಲರೂ ಜಾಮೀನು ಪಡ್ಕೊಂಡು ಬಂದುಬಿಡ್ತಾರೆ. ಬಂದಿಂದಾಗ ಅವರು ಸುಮಾರು ಈ ಪ್ರಕರಣ ನಡೀತಾ ಇರ್ತೈತಿ, ಕೋರ್ಟ್ನಾಗ ನಡೀತಾ ಇದ್ದಾಗ ಇಲ್ಲೇ ಒಳಗೆ ಕೆಲವೊಂದು ರಾಜಕಾರಣಿಗಳು ಆ ಊರಿನ ಹಿರಿಯರನ್ನ ಕ್ರೋಢೀಕರಣ ಮಾಡಿಕೊಂಡು ಕೊಲೆ ಮಾಡಿದವರು ಆ ಕೊಲೆ ಆದಂಥ ತಾಯಿ ಮನೆಗೆ ಹೋಗಿ ಆಕೆಗೆ ಭಯ ಹುಟ್ಟಿಸೋದು, ಹೆದರ್ಸೋದು, ಇಲ್ಲ ಆಮಿಷ ಒಡ್ಡೋದು, ನಿನಗೆ ಎಷ್ಟು ದುಡ್ಡು ಬೇಕು ಕೇಳು, ಎಷ್ಟು ಹೊಲ ಬೇಕು ಕೇಳು, ಇವತ್ತು ನಾವೇನೋ ಕಾನೂನು ಕೈ ತೊಗೊಂಡು ತಪ್ಪು ಮಾಡಿಬಿಟ್ಟಿವಿ, ಊರು ಮರೋದೈತಿ, ಅವರ ಹೆಂಡ್ರ ಮಕ್ಕಳು ಭವಿಷ್ಯ ಐತಿ, 12 ಮಂದಿ ಆರೋಪಿಗಳ ಹೆಂಡ್ರ ಮಕ್ಕಳು ಭವಿಷ್ಯ ಐತಿ, ಏನಾದರೂ ಮಾಡಿ ನಾವು ಮುಚ್ಚಿ ಹಾಕೋಣ ಅಂತ ಒಂದು ಬೋಧನೆ ಸಾರ್ವಜನಿಕರ ಮುಖಾಂತರ ಇದು ನಡೀತಾ ಇತ್ತು. ಆದರೆ ಆ ತಾಯಿಗೆ, ಮಗನ ಕಳ್ಕೊಂಡಂಥ ತಾಯಿಗೆ, ನನಗೆ ದುಡ್ಡು ಬೇಡ, ನಿಮ್ಮ ಆಸ್ತಿ ಬೇಡ, ಏನು ಬೇಡ, ನನ್ನ ಮಗನ ಕೊಂದವ್ರಿಗೆ ಕೊಂದಾಗ ನನ್ನ ಮಗನಿಗೆ ನ್ಯಾಯ ಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕನ್ನೋ ಉದ್ದೇಶ ಹಾಕಿದ್ರು. ಹಿಂಗಿದ್ದಾಗ
ಆ ಮುದುಕಿ ಜೊತೆಲಿ ಒಬ್ಬ ಹುಡುಗ ಅವನು ನನಗೆ ಪರಿಚಯ ಆಗಿದ್ದ. ಆತ ಈ ಕಥೆನ ಹೇಳಿದ, ಅಣ್ಣ ಹಿಂಗೆ ಒಂದು ಕೊಲೆ ಆಗೈತಿ, ಆ ಕೊಲೆ ಕೇಸ್ನಾಗ ಈ ಕೇಸ್ ಚಾಲ್ತಿ ನಡೀತವೆ, ಅದರೊಳಗೆ ಇವರೆಲ್ಲ ದುಡ್ಡು ಕೊಡ್ತೀನಿ, ಆಸ್ತಿ ಕೊಡ್ತೀನಿ, ಈ ಕೇಸ್ನಲ್ಲಿ ರಾಜಿ ಆಗಿಬಿಡು ಅಂತಂದು ಆ ಮುದುಕಿಗೆ ತಲೆ ತಿಂತಾಯಿದ್ರಣ್ಣ. ಅವಾಗ ಆ ಮುದುಕಿ ಕೇಳಿದೆ, ಏನಮ್ಮ ನಿನಗೆ ದುಡ್ಡು ಆಸ್ತಿ ಏನಾದರೂ ಬೇಕನು ಅಂತ ನಾ ಕೇಳಿದೆ. ಯಪ್ಪ, ದುಡ್ಡು ಆಸ್ತಿ ತೊಗೊಂಡು ಏನು ಮಾಡ್ತೀವಿ, ಮಗನ ಮಣ್ಣಾಗಿ ಇಟ್ಬಿಟ್ಟಿದ್ದೀನಿ. ಆ ಭಾಡ್ಯಾರು ಅವ್ರಿಗೂ ಹೆಂಡ್ರು ಮಕ್ಕಳಿದಾರ, ನನ್ನ ಮಗನ ಬಂದು ಕೊಲೆ ಮಾಡಿದರು, ನನಗೇನಾದರೂ ಹೇಳಿದ್ರೆ ಅದು ಏನು ಅನ್ನೋದು ಕೇಳ್ತಿದ್ದೆ. ಏಕಾಏಕಿ ಬಂದು ಕೊಲೆ ಮಾಡಿ ನನ್ನ ಮಗನಿಗೆ ಮಣ್ಣಾಗಿ ಇಟ್ಬಿಟ್ರಪ್ಪ, ಅವ್ರಿಗೆ ಶಿಕ್ಷೆ ಆಗಬೇಕನ್ನೋದು ನನ್ನ ಆಸೆ. ನನ್ನ ಮಗನ ಕೊಲೆ ಮಾಡಿದವ್ರ ಕಡೆಯಿಂದ ದುಡ್ಡು ತೊಗೊಂಡು ತಿಂದು ನಾ ಯಾವ ಪಾಪಕ್ಕೆ ಹೋಗ್ಲಿಪ್ಪ, ನನಗೆ ತೊಗೊಳ್ಳಿಲ್ಲ ಅಂದ್ರೆ ನಿನಗೆ ಏನಾರ ಮಾಡ್ತೀವಿ ಅಂತ ಭಯ ಹುಟ್ಟಿಸ್ತಾ ಇದ್ದಾರೆ. ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರಪ್ಪ, ನನಗೆ ಹೊರಗೆ ಅಡ್ಡಾಡೋಕ್ಕೆ ಭಯ ಆಗ್ತೈತೆ ತಮ್ಮ. ತಲೆ ಕೆಡಿಸ್ಕೋಬೇಡ, ನಾ ಹೇಳ್ದಂಗೆ ಮಾಡು. ಅವ್ರು ಏನು ಹೇಳಿದ್ದಾರೆ, ಕೊಲೆ ಮಾಡಿದವರು ನಿನ್ನ ಮಗನಿಗೆ ಕೊಲೆ ಆದಂಥ ನಿನ್ನ ಮಗ ಬರೋಂಗಿಲ್ಲ. ನೀನು ನೋಡಿದ್ರೆ ವಯಸ್ಸಾಗೈತಿ, ಇದ್ದಿದ್ರಲ್ಲೇ ಈಗ ನಿನಗೆ ನಾವೇ ಸಾಕಬೇಕು. ಒಂದು 3 ಲಕ್ಷ ಕೊಡ್ತೀವಿ, ಒಂದು 2 ಎಕರೆ ಹೊಲ ಕೊಡ್ತೀವಿ, ನೀನು ರಾಜಿ ಆಗಬೇಕು, ಇಲ್ಲಾಂದ್ರೆ ನಿನ್ನೆ ತೆಗಿತೀನಿ ಅನ್ನೋಂಥ ಭಯ ಆ ಒಂದು ಕೊಲೆ ಆದಂಥ ಒಂದು ತಾಯಿಗೆ ಭಯ ಕೊಡ್ತಿದ್ರು. ಅವಾಗ ನಾನು ಆಕೆಗೆ ಹೇಳಿದೆ, ನೀನು ಅವ್ರು ಏನು ಕೊಡ್ತಾರೆ ಎಲ್ಲ ಇಸ್ಕೊ, ಹೊಲ ಇಸ್ಕೊ, ಮನೆ ಜಾಗ ಇಸ್ಕೊ, ಅವ್ರು ಕೊಟ್ಟಿದ್ದು ದುಡ್ಡು ಇಸ್ಕೊ, ಇವನ್ನೆಲ್ಲ ಇಸ್ಕೊಂಡಿರ್ತೀವಲ್ಲ ಅವನ್ನ ಹಂಗೇ ಪ್ಯಾಕ್ ಮಾಡಿ ಇಟ್ಕೊ. ಅದ್ರ ಮೇಲೆ ನಿನಗೆ ಆಸೆ ಇಲ್ಲ, ಕೊಟ್ಟಿದ್ದು ಬೇಡ ಅನ್ಬೇಡ, ಇಸ್ಕೊ. ಯಾರ್ಯಾರು ಬರ್ತಾರೋ ಅವ್ರ ಜೊತೆಲೇ ಅವ್ರನ್ನೆಲ್ಲನೂ ನೆನಪಿನಲ್ಲಿ ಇಟ್ಕೊ. ಯಾರ್ಯಾರು ಕೊಟ್ಟರು, ಎಷ್ಟು ಮಂದಿ ಬಂದರು, ಏನೇನು ಮಾಡಿದ್ರಿ, ಏನೇನು ಮಾತಾಡಿದ್ರಿ, ಇವನ್ನೆಲ್ಲ ನೆನಪನ್ನೇ ಇಟ್ಕೊ. ನೀನು ಯಾವಾಗ ನಿನ್ನ ಮಗನಿಗೆ ಅನ್ಯಾಯ ಆಗಿದ್ದವ್ರಿಗೆ, ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ಬೇಕನ್ನೋ ಭಾವನೆ ಯಾವತ್ತು ಬರ್ತೈತಿಲ್ಲ, ಅವತ್ತು ನಾನು ನಿನಗೆ ಹೇಳ್ತೀನಿ. ಯಾವತ್ತು ಹೇಳ್ಬೇಕಂದ್ರೆ, ಕೋರ್ಟಿಗೆ ಸಾಕ್ಷಿ ಹೇಳಕ್ಕೆ ನೀನು ಕರೆಸ್ತಾರೆ. ಅಲ್ಲಿವರೆಗೂ ನಾನು ನಿಮ್ಮ ಪರನೇ ಹೇಳ್ತೀನಪ್ಪ, ನಿಮ್ಮ ಪರನೇ ಹೇಳ್ತೀನಿ, ನನ್ನ ಮಗ ಸತ್ತವ, ನೀನು ಬರೋಂಗಿಲ್ಲ, ನಿಮ್ಮ ಹೆಂಡ್ರು ಮಕ್ಕಳ ಇಟ್ಕೊಂಡು ಬಾಳ್ರಿ ಅಂತಂದು ಅವ್ರಿಗೆ ಬುದ್ಧಿ ಹೇಳ್ಕೊತಾನೆ, ಅವ್ರಿಗೆ ಹುಮ್ಮರ್ಸ್ಕೊತಾನೆ, ಅವ್ರಿಗೆ ಈ ಹೇಳ್ಕೊತ ಬಂದಳು. ಕೊನೆಗೆ ಅದು ಕೇಸು ಕಟ್ಕಟ್ಟಿಯಲ್ಲಿ ಬಂದು ಸಾಕ್ಷಿ ಹೇಳಕ್ಕೆ ಬಂತು. ಸಾಕ್ಷಿ ಹೇಳಕ್ಕೆ ಬಂದಾಗ ಇನ್ನೇನು ರಾಜ ಈಕಿ ಸಾಕ್ಷಿ ಹೇಳಂಗಿಲ್ಲ, ಮಗನ ನೀವು ನಾವೇ ಕೊಂದೇವು ಅಂತಂದು ಹೇಳಂಗಿಲ್ಲ, ಈಕಿ ಇವರ ಕೊಂದಾರಂತ ಹೇಳಂಗಿಲ್ಲ, ನಾವು ಕೇಸ್ ಹೋಗ್ಕತಿ ಅಂತ ಖುಷಿಯಿಂದ ಇವರು ಹೋಗಿರ್ತಾರೆ. ಕೋರ್ಟ್ ಒಳಗಡೆ ಕಟ್ಕಟ್ಟಿಯಲ್ಲಿ ಬಂದು ಅವ್ರ ತಾಯಿ ಬಂದು ನಿಂತ್ಕೊತಾಳೆ, ಏನಮ್ಮ ಏನು ಇಲ್ಲಿ ನಿಮ್ಮನ್ನ ಕರೆಸಿದ್ದಾರೆ, ಯಾವ ಕಾರಣಕ್ಕೆ? ಹಿಂದೆ ಇಷ್ಟು ವರ್ಷದಿಂದ ನನ್ನ ಮಗ ಕೊಲೆ ಆಗಿತ್ತು ರೀ, ಕೊಲೆನ ನಾನು ನೋಡಿದ್ದೇನೆ ರೀ, ಕೊಲೆ ಮಾಡಿದವ್ರು ಯಾರು ಅನ್ನೋದು ಗೊತ್ತೈತಿ. ನಾನು 3 ವರ್ಷದಿಂದ ದೂರ ಕೊಟ್ಟಿದ್ರಿ, ಕೋರ್ಟ್ಗೆ ಅಲಿತಾ ಇದ್ದೇನೆ ರೀ, ಇವತ್ತು ನನ್ನ ಸಾಕ್ಷಿ ಹೇಳಬೇಕು ಬಾರುವ ಅಂತ ಕರೆದಾರೆ. ಈ ಕೊಲೆಗೆ ನಾನು ಸಾಕ್ಷಿ ಹೇಳಕ್ಕೆ ಯಾರ್ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ನಿನಗೆ ನಿಜವಾಗಿ ಗೊತ್ತಾಗುತ್ತೆ. ಗೊತ್ತಾಗೋದೇನು ರೀ, ಬೆಳಗ್ಗೆ ಎದ್ರೆ ಅಂಗಳದಾಗ ಅಡ್ಡಾಡ್ತಾರೆ ಬಾಡ್ಯಾಗಳು, ನೀನು ನೋಡ್ತೀನಿ ಮಾಡ್ತೀನಿ ಹಂಗೆ ಹಿಂಗೆ ಅಂತಾರೆ. ನನ್ನ ಮಗ ಕೊಂದಿದ್ದಾನ, ನನ್ನ ಮಗ ಸತ್ತು ಹೋಗ್ಯಾನ ಒಬ್ಬನೇ ಮಗ, ಹೀಗೆ ಅವ್ರು ದುಡ್ಡು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಭಯ ಹುಡ್ಸಿದ್ರು. ಯಾವುದೋ ಪುಣ್ಯಾತ್ಮ ಅದನ್ನೆಲ್ಲ ಇಸ್ಕೊ, ಕೊನೆಗೆ ಕೋರ್ಟ್ನೇ ಸಾಕ್ಷಿ ಹೇಳ ಮುಂದೆ ಸತ್ಯ ಹೇಳು ಅಂತ ಹೇಳ್ಕೊಟ್ಟಿದ್ದ. ಅದಕ್ಕೆ ಅವ್ರು ಕೊಟ್ಟಿದ್ದೆಲ್ಲ ಇಸ್ಕೊಂಡೇನು ರೀ, ತೊಗೊಳ್ರಿ ಇದನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ, ಅವ್ರು ಕೊಟ್ಟಿದ್ದು ರಾಜಿ ಆಗು, ಇಲ್ಲ ಇನ್ನೂ ಕೊಲ್ತೀವಿ ಅಂತ ಹೆದರಿಸಿದ್ರು. ಅದಕ್ಕೋಸ್ಕರ ನಾನು ಇಸ್ಕೊಂಡೀನಿ ರೀ. ಈಗ ನನ್ನ ಮಗನಿಗೆ ಸಾಕ್ಷಿ ಹೇಳ್ತೀನಿ, ನನ್ನ ಮಗನ ಮೇಲೆ ಕೊಲೆ ಮಾಡಿದವ್ರು, ನನ್ನ ಮಗನ ಕೊಲೆ ಮಾಡಿದವ್ರ ವಿರುದ್ಧ ಸಾಕ್ಷಿ ಹೇಳ್ತೀನಿ ನಾನು ಅಂತ ಆಕಿ ಅವತ್ತಿನ ದಿವಸ ಸಾಕ್ಷಿ ನಡೆಯುವಂಥ ಸಂದರ್ಭದಲ್ಲಿ ಕೂಲಂಕುಷವಾಗಿ ಅಲ್ಲಿ ಏನು ನಡೀತು ಘಟನೆ, ಅಲ್ಲಿ ಯಾರ್ಯಾರಿದ್ರು ಅವರೆಲ್ಲರ ಹೆಸರನ್ನ ಹಿಂಗೆ ಇವನ ಕೈಯಾಗ ಹಿಂಗಿತ್ತು, ಇವನ ಕೈಯಾಗ ಇಂಥ ಹೇಳಿದ್ದ, ಇವನು ಹಿಂಗೆ ಒದ್ದ, ಇವನು ಹಿಂಗೆ ಹೊಡೆದ, ಇವನು ಹಿಂಗೆ ಹೆಚ್ಚಿಗಿದೆ, ಇವನು ಕಾರ್ ಕುಡುಕಿದೆ, ಹೀಗೆ ಪ್ರತಿಯೊಬ್ಬರದ್ದು ಒಂದೊಂದು ಅವ್ರೇನು ನಡ್ಕೊಂಡಿದ್ರು, ಆ ಕೊಲೆ ಭಾಗಿಯಾಗಿದ್ರು, ಅದನ್ನೆಲ್ಲ ವಿಚಾರ ಆ ಅಮ್ಮ ಹೇಳಿಬಿಡ್ತು. ಹೇಳ್ತು. ಆಮೇಲೆ ಎಲ್ಲ ಸಾಕ್ಷಿಗಳು ಕೆಲವೊಂದು ಹೇಳಿದವು, ಕೆಲವೊಂದು ಗೊತ್ತಿಲ್ಲ ಅಂದವು. ಕೊನೆಗೆ ಏನಾಯ್ತು, ಜಡ್ಜ್ಮೆಂಟ್ ದಿವಸ ಎಲ್ರಿಗೂ 14 ವರ್ಷ ಶಿಕ್ಷೆ ಕೊಟ್ಟೀನಿ, ಹೋಗ್ರಪ್ಪ ಅಂದರು. ಅದಕ್ಕೋಸ್ಕರ ಇವತ್ತು ಈ ಒಂದು ಕೊಲೆ ಕೇಸ್ನಲ್ಲಿ ಬೈರತಿ ಬಸವರಾಜ್ ಅವರು ಆರೋಪಿಯಾಗಿದ್ದಾರೆ ಅಂದ್ರೆ ಅವ್ರನ್ನ ಕೈ ಬಿಡ್ಬೇಕು ಈ ಕೇಸ್ನಿಂದ ಅನ್ನೋಂಥವನಿಗೆ ಕೆರ ತೊಗೊಂಡು ಹೊಡಿಬೇಕು ಅನ್ನಿಸ್ತೈತೆ ನನಗೆ. ಯಾರು ಬಸವರಾಜ್ ಬೈರತಿ ಕೇಸ್ನ
ಕೈ ಬಿಡ್ರಿ ಅವ್ರು ಅದ್ರಾಗ ಇಲ್ಲ ಅಂತಂದು ಯಾರು ಹೇಳ್ತಾರೆ ಅವ್ರಿಗೆ ಕೆರ ತಗೊಂಡು ಹೊಡಿಬೇಕು ಅನ್ನಿಸ್ತೈತಿ. ಯಾಕಂದ್ರೆ ಅವ್ರು ಅದಾರೋ ಇಲ್ಲೋ ತನಿಖೆ ಆಗೋ ಮಟನೂ ಅವರು ಆರೋಪಿನ. ಒಂದು ವೇಳೆ FIRನಲ್ಲಿನ ಇವ್ರನ್ನ ತೆಗೆದು ಹಾಕಿದರೆ ತುಂಬ ಕಾನೂನು ತಪ್ಪು ದಾರಿಯಲ್ಲಿ ಹಿಡ್ದಂಗೆ ಆಗುತ್ತೆ. ಅದಕ್ಕೆ ಹೈಕೋರ್ಟ್ ನ್ಯಾಯಾಧೀಶರು ಸರಿಯಾಗಿ ಅವರಿಗೆ ಚಾಟಿ ಕೊಟ್ಟಿದ್ದಾರೆ. ಹೈಕೋರ್ಟ್ ನ್ಯಾಯಾಧೀಶರು, ಸೆಷನ್ ಕೋರ್ಟ್ ನ್ಯಾಯಾಧೀಶರು, JMFC ಕೋರ್ಟ್ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಒಟ್ಟು ನ್ಯಾಯಾಧೀಶರು ಆ ರೀತಿ ಬೈರತಿ ಬಸವರಾಜ್ ಅವ್ರ ಕೇಸ್ನ ಕೊಲೆ ಕೇಸ್ನಿಂದ ಕೈ ಬಿಡಬೇಕು ಅನ್ನಂಗೆ ಏನು ಅರ್ಜಿ ಕೊಡಲ್ಲ. ಅದಕ್ಕೆ ಕ್ಯಾಕರಿಸಿ ಹೋಗೋದು ತನಿಖೆ ಆಗಲಿ. ಎಲ್ಲ ಆರೋಪಿಗಳು ಆ ಒಂದು ಕ್ರಿಮಿನಲ್ ಕೇಸ್ನಾಗ ಒಬ್ಬ ರಾಜಕಾರಣಿದ ಐತಂದ್ರೆ ಅವನು ರಾಜೀನಾಮೆ ಕೊಡಬೇಕು. ಆ ಕೇಸ್ನಲ್ಲಿ ಆರೋಪಿ ಆಗಬೇಕು. ಆ ತನಿಖೆ ಆದ ನಂತರ ಸತ್ಯತೆ ಹೊರಗೆ ಬಿದ್ದ ನಂತರ ಅದು ಮುಂದಿನ ಕತೆ. ಇದು ಇಷ್ಟು ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ರೌಡಿ ಪಿಕ್ಲ ಶಿವು ಅಲಿಯಾಸ್ ಡೇಂಜರ್ ಶಿವು ಅಲಿಯಾಸ್ ಶಿವಕುಮಾರ್ ಪಾಪ ನನ್ನ ಜೊತೆಲೇ ಅವ್ರ ಅವ್ರ ತಾಯಿ ಚಕ್ಲಿ ತರಕಿ ಬೆಂಗಳೂರಿಂದ ದೊಡ್ಡದು ಇಂಥ ಹೊರಿ ಹೊತ್ಕೊಂಬರೋ ಗಂಟು ಚಕ್ಲಿ, ಕೋಡ್ಬಳಿ, ಆಮೇಲೆ ಎಳ್ಳಿನ ಹೋಳ್ಗೆ, ಶೇಂಗಾ ಹೋಳ್ಗೆ. ಅವನು ಸ್ವೀಟ್ ತಿಂತಿದ್ದ ಜಾಸ್ತಿ, ಮಾಂಸಾಹಾರಿ ಅಷ್ಟೊಂದು ಇದಿಲ್ಲ. ಸ್ವೀಟ್ ತಿಂತಿದ್ದ ಅವ. ಲಿಂಗಾಯತ ಇರಬೇಕು ಇಲ್ಲ ಗೌಡ ಇರಬೇಕು. ಒಟ್ಟು ಅವನದು ಕ್ಯಾರೆಕ್ಟ್ರ್ ಒಳ್ಳೆಯ ಕ್ಯಾರೆಕ್ಟ್ರ್, ಯಾರು ಸವಾಸು ಮಾಡ್ತಿದ್ದಿಲ್ಲ. ಬಟ್ ಈ ಯಾಕೆ ಕೊಲೆ ಆದ ಅನ್ನೋದು ನನಗೆ ಆಶ್ಚರ್ಯ ಆಗೈತಿ. ಅವನ ಹಣೆಬರ ಅಲ್ಲಿತ್ತು ಆಗೈತಿ, ಇವ್ರ ಹಣೆಬರ ಜೈಲಿಗೆ ಕಾಣಂಥ ಹಣೆಬರ ಐತಿ. ಆಗಲಿ, ಅನುಭವಿಸಿ ಬರಲಿ. ಈ ಥರ ಒಂದು ಕೊಲೆನ ಚಾರ್ಜ್ ಶೀಟ್ ಒಳಗಡೆ ಪೊಲೀಸ್ನವರು ತೆಗೆದು ಹಾಕ್ಬೋದು, ಇಲ್ಲ ಅವನ್ನ ಅದರಲ್ಲಿ ಸೇರಿಸಿ ಅವನ ಜೀವನನೂ ಹಾಳು ಮಾಡ್ಬೋದು. ಇಂಥವು ಬೇಕಾದಷ್ಟಾಗಿದ್ದವು. ಅಪ್ಪಾಜಿ ಗೌಡ ಭದ್ರಾವತಿಯಲ್ಲಿ ಒಂದು ಸಣ್ಣ ಮಗುನ ಪ್ಲಾಂಟೇಷನ್ನಾಗ ಒಂದು ಕೈ ಇದ್ದವನು ತಾನು ಟ್ಯೂಷನ್ ಹೇಳಿಸ್ಕೊಳ್ಳೋಂಥ ವಿದ್ಯಾರ್ಥಿ ಸಣ್ಣ ಮಗುನ ತೊಗೊಂಡು ಪ್ಲಾಂಟೇಷನ್ನಾಗ ಭದ್ರಾವತಿ ನೀಲಗಿರಿ ಪ್ಲಾಂಟೇಷನ್ ಹೋಗಿ ಕೊಲೆ ಮಾಡಿದ. ಆ ಕೊಲೆ ಪ್ರಕರಣದಲ್ಲಿ ಅಪ್ಪಾಜಿ ಗೌಡ ಹೆಸರು ಇತ್ತು. ಆದರೆ ಚಾರ್ಜ್ ಶೀಟಿಂದ ತೆಗೆದ್ರು. ಹೀಗೆ ಎಷ್ಟೋ ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನ ಸೇರಿಸಿರ್ತಾರಲ್ಲ, ಅವ್ರನ್ನ ಚಾರ್ಜ್ ಶೀಟಲ್ಲಿ ತೆಗೆಯೋದು ಸಹಜ. ಅವ್ರ ತನಿಖೆ ಒಳಗಡೆ ಅವ್ರದ್ದು ಯಾವುದು ಉರುಳಿಲ್ಲ ಅಂತ ತೆಗಿತಾರೆ. ತನಿಖೆ ಒಳಗೆ ಒಂದು ಈಡು ಸಿಕ್ತಂದ್ರೆ ಆರೋಪಿ ಮಾಡ್ತಾರೆ. ಅದಕ್ಕೋಸ್ಕರ ಇದು ನ್ಯಾಯಾಧೀಶರು ಇದು ತನಿಖೆ ಆಗೋದಕ್ಕಿಂತ ಮುಂಚೆ FIR ಆಗೈತಿ. FIRನಲ್ಲಿ ಆರೋಪಿ ಬಸವರಾಜ್, ಬೈರತಿ ಬಸವರಾಜನು ಆರೋಪಿ ಅದನ, ಐನೇ ಆರೋಪಿ ಅನ್ನೋದು ಸಾಬೀತಾಗೈತಿ. ಈ ತನಿಖೆ, ಈ ಚಾರ್ಜ್ ಶೀಟಿ ಮುಗಿಯೋ ತನಕ, ಚಾರ್ಜ್ ಶೀಟಿ ಬರೋ ತನಕ, ಆ ಚಾರ್ಜ್ ಶೀಟಲ್ಲಿ ಎಷ್ಟು ಮಂದಿ ಆರೋಪಿಗಳು ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ನ್ಯಾಯಾಧೀಶರು ಹೇಳೋ ತನಕ ಬೈರತಿ ಬಸವರಾಜರವರಿಗೆ ಬಿಡುಗಡೆ ಭಾಗ್ಯ ಇಲ್ಲ. ಅವರು ಕ್ರಿಮಿನಲ್ಲು, ಅರೆಸ್ಟ್ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ತುಂಬ ಹೋರಾಟ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ನ್ಯಾಯ ಸಮನಾಗಿ ಸಿಗಬೇಕು. ಇದು ಸಿಗಲಿ ಬಸ್ಸಂದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.